ಇಂದು ಕೇಂದ್ರದ ಕ್ಯಾಬಿನೆಟ್ ಭದ್ರತಾ ಉಪಸಮಿತಿಯ ಸಭೆ ನಡೆಯುತ್ತಿದೆ. ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಸಿಸಿಎಸ್ ಸಭೆ ಇವತ್ತು ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಈ ಸಿಸಿಎಸ್ ಸಭೆ ನಡೆಯುತ್ತೆ. ಈ ಹಿಂದೆ ಅಂದ್ರೆ ಆಪರೇಷನ್ ಸಿಂಧೂರ ಆರಂಭ ಆಗೋದಕ್ಕೂ ಮುನ್ನ ಈ ಸಿಸಿಎಸ್ ಸಭೆ ನಡೆದಿತ್ತು. ಈಗ ಆ ನಂತರದಲ್ಲಿ ನಡೀತಾ ಇದೆ. ಇವತ್ತಿನ ಮೀಟಿಂಗ್ನಲ್ಲಿ ದೇಶದ ಭದ್ರತೆ ವಿಚಾರವಾಗಿ ಚರ್ಚಿಸಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಕುರಿತು ಜಗದೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಇವತ್ತಿನ ಭದ್ರತಾ ಉಪಸಮಿತಿಯ ಸಭೆ ಭಾರತ ಪಾಕಿಸ್ತಾನ ನಡುವಿನ ಈ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆನಾ ಅಥವಾ ದೇಶದ ಆಂತರಿಕ ಭದ್ರತೆಯ ವಿಚಾರವಾಗಿ ಗಮನ ಹರಿಸೋ ನಿಟ್ಟಿನಲ್ಲ? ವಿಜಯ್, ಇವತ್ತು ಕೇಂದ್ರ ಭದ್ರತಾ ಮಂಡಳಿಯ ಸಭೆ ಇವತ್ತು 11 ಗಂಟೆಗೆ ಈಗಾಗಲೇ ಏನಂತಂದ್ರೆ ಆರಂಭ ಆಗುತ್ತೆ. ಆರಂಭ ಆಗಿ ಅಲ್ಲಿ ಬಹಳಷ್ಟು ಪ್ರಮುಖವಾಗಿ ಚರ್ಚೆ ಆಗುವಂತದ್ದು ಏನಂದ್ರೆ ಈ ಹಿಂದೆ ನಡೆದಿರತಕ್ಕಂತಹ ಅಂದ್ರೆ ಕಳೆದ ಕೆಲವು ದಿವಸಗಳಿಂದ ದೇಶದ ಆಂತರಿಕವಾಗಿ ಏನಂದ್ರೆ ಭದ್ರತೆಯನ್ನು ಯಾವ ರೀತಿ ಕೊಡಬೇಕು, ಸ್ಪೆಷಲಿ ಇನ್ನೂವರೆಗೂ ಸಹಿತ ಉಗ್ರರ ನೆಲೆಗಳನ್ನ ಸಂಪೂರ್ಣವಾಗಿ ದೇಶದಲ್ಲಿರುವಂತಹ ಉಗ್ರ ನೆಲೆಗಳನ್ನ ಸಂಪೂರ್ಣವಾಗಿ ಹೊಡೆದಾಕುವಂಥದ್ದು ಮತ್ತೆ ಉಗ್ರರ ಕಾರ್ಯಾಚರಣೆಗೆ ಮಾಡಬೇಕಾದಂತಹ ಮುಂದಿನ ಕಾರ್ಯಾಚರಣೆ ಹೇಗಿರಬೇಕು, ಮುಂದಿನ ಆಪರೇಷನ್ಸ್ಗಳು ಹೇಗಿರಬೇಕು ಅಂತ. ಯಾಕಂದ್ರೆ ನೆನ್ನೆ ಈ ಒಂದು ಜಮ್ಮು ಕಾಶ್ಮೀರದ ಗಡಿಭಾಗದಲ್ಲಿರುವಂತಹ ಉಗ್ರರನ್ನ ಹೊಡೆದಾಕುವಂತಹ ಕೆಲಸ ಸ್ವಲ್ಪ ಅಂದ್ರೆ ಆಕ್ಟಿವ್ ಆಗಿ ನಡೀತಾ ಇದೆ. ಅಂದ್ರೆ ತುಂಬಾ ಅಗ್ರೆಸಿವ್ ಆಗಿ ಹೆಚ್ಚಿನ ಬೆಟಾಲಿಯನ್ ಗಳನ್ನ ಹಾಕಿ ಆ ಮೂಲಕವಾಗಿ ಉಗ್ರರನ್ನ ಹಿಡಿಯುವಂತಹ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಆ ಕಾರಣಕ್ಕಾಗಿಯೇ ಮತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಭದ್ರತಾವನ್ನು ಹೆಚ್ಚಳ ಮಾಡ್ಕೋಬೇಕು, ದೇಶದ ಒಳಗಡೆ ಆಂತರಿಕವಾದಂತಹ ಭದ್ರತೆ ಹೇಗಿರಬೇಕು, ಮತ್ತೆ ಭಾರತ ಮತ್ತೆ ಪಾಕಿಸ್ತಾನದ ಕದನ ವಿರಾಮದ ನಂತರವೂ ಸಹಿತ ಇನ್ನೂ ಕೆಲವೊಂದು ಏನಂದ್ರೆ ಭದ್ರತೆಯ ದೃಷ್ಟಿಯಿಂದ ಬಹಳಷ್ಟು ಹೈ ಮೀಟಿಂಗ್ ಗಳನ್ನ ಮಾಡಬೇಕಾಗುತ್ತೆ. ಅಂದ್ರೆ ಅದು ಯಾವ ರೀತಿಯಾಗಿ ಅಂತಂದ್ರೆ ಗಡಿ ಭಾಗದಲ್ಲಿ ಗುಂಡಿನ ಚಕಮಕಿ ಆಗಿದೆ ಆದ್ರೆ ಮುಂದೆ ಅದನ್ನ ಯಾವ ರೀತಿಯಾಗಿ ಫೋಕಸ್ ಮಾಡಬೇಕು ಮತ್ತೆ ಅದನ್ನ ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು ಅನ್ನುವಂತಹ ವಿಚಾರ ಇರುತ್ತೆ. ಮತ್ತೆ ಗಡಿಯಲ್ಲಿ ಇನ್ನೂ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡುವಂತಹ ಕೆಲಸದ ಬಗ್ಗೆ ಚರ್ಚೆ ಆಗುತ್ತೆ. ಅದಾದ್ಮೇಲೆ ಇಷ್ಟು ದಿವಸಗಳ ಕಾಲ ಏನಾಗ್ತಿತ್ತು, ಕೇವಲ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಮಾತ್ರ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಏನಂದ್ರೆ ರಾಜಸ್ಥಾನ, ಗುಜರಾತ್ ಭಾಗದಲ್ಲೂ ಸಹಿತ ಹೆಚ್ಚಿನ ಭದ್ರತೆಯನ್ನು ಗಡಿ ಭಾಗದಲ್ಲಿ ನಿಯೋಜನೆ ಮಾಡಬೇಕು ಮತ್ತೆ ಪಹರೆಗಳನ್ನ ಇನ್ನೂ ಹೆಚ್ಚಿಗೆ ಮಾಡಬೇಕು ಅನ್ನುವಂತಹ ಚರ್ಚೆಗಳು ನಡೀತಿದೆ. ಯಾಕಂದ್ರೆ ಈ ಭಾಗದಿಂದ ಯಾವುದೇ ಕಾರಣಕ್ಕೂ ಸಹಿತ ಯಾಕಂದ್ರೆ ಈಗ ಪೂರ್ತಿಯಾಗಿ ಜಮ್ಮು ಕಾಶ್ಮೀರದಾದ್ಯಂತ LOC ಏನಿದೆ ಆ LOCಯಲ್ಲಿ ಪೂರ್ತಿ ಹೆಚ್ಚಿನ ಭದ್ರತೆ ಇರುವಂತಹ ಕಾರಣಕ್ಕಾಗಿ ಯಾರೂ ಟೆರರಿಸ್ಟ್ಗಳು ಪಾಕಿಸ್ತಾನದಿಂದ ಇಂಡಿಯಾ ಒಳಗಡೆ ಎಂಟ್ರಿ ಆಗೋದಕ್ಕೆ ಆಗೋದಿಲ್ಲ ಈಗ. ಆದ್ರೆ ಅದನ್ನ ಹೊರತುಪಡಿಸಿ ಬೇರೆ ಕಡೆಯಿಂದನೂ ಸಹಿತ ಅಂದ್ರೆ ಬರುವಂತಹ ನುಸುಳುವಂತಹ ಸಾಧ್ಯತೆಗಳಿದಾವಲ್ಲ, ಅದರ ಸಲುವಾಗಿ ಸಹಿತ ಭದ್ರತೆ ಹೆಚ್ಚಳ ಮಾಡುವಂತಹ ವಿಚಾರವಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.